ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅಂಕಲ್ ಆಂಟೀಸ್ಗೆ ನಿಮ್ಮ ನಯನ ಶರತ್ ಮಾಡುವ ನಮಸ್ಕಾರಗಳು. ಒಂದು ಸಂಸಾರನ ರಥನ ಓಡಿಸೋದು ಎಷ್ಟು ಕಷ್ಟ ಅಲ್ವಾ? ಅದರಲ್ಲೂ ತುಂಬಾ ಚಿಕ್ಕ ಏಜಲ್ಲೇ ನಮ್ಮ ಕನಸುಗಳನ್ನೆಲ್ಲ ಬದಿಗಿಟ್ಟು ಸಂಸಾರದ ಜವಾಬ್ದಾರಿಯನ್ನ ಹೊತ್ತು ಅದರಲ್ಲಿ ಮಾದರಿ ಆಗೋದಿದೆಯಲ್ಲ, ಅದಿನ್ನೂ ದೊಡ್ಡ ಕಷ್ಟದ ಕೆಲಸ. ಈ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡ್ಕೊಂಡಿರುವಂತಹ ಸಾಧಕರೊಬ್ಬರನ್ನ ಇವತ್ತು ನಮ್ಮ ಅಡುಗೆ ಮನೆಗೆ ನಾವು ಕರೆಸ್ಕೊತಾ ಇದೀವಿ. ತಡ ಮಾಡದೆ ಕಾರ್ಯಕ್ರಮನ ಶುರು ಮಾಡೋಣ. ಇದು ಸನೋದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣಕ್ಕೆ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈ ರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ ಎಸ್ಎಸ್ಪಿ ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇವತ್ತಿನ ಅಡುಗೆ ಮನೆಯಲ್ಲಿ ನಾವು ಬಳಸಿದಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇವರ ಹೆಸರಲ್ಲೇ ಹೊಸತನ ಇದೆ, ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆ ಇದೆ. ಇವರು ಸಾಗೋ ದಾರಿಲಿ ಯಶಸ್ಸಿನ ಕಳೆ ಇದೆ. ಯಾರು ಇವರತ್ತ ಯೋಚನೆ ಮಾಡ್ತಾ ಇದ್ದೀರಾ? ಇಟ್ಸ್ ನನ್ ಅದರ್ ದ್ಯಾನ್ ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗಳನ್ನ. ಸೊ ಇವತ್ತು ತಡ ಮಾಡದೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಬೇಡ. ಲೆಟ್ಸ್ ವೆಲ್ಕಮ್ ಚೈತ್ರ ವಾಸುದೇವನ್. ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಚೈತ್ರ ವಾಸುದೇವನ್. ಥ್ಯಾಂಕ್ ಯು. ಸೊ ಸಂಸಾರ ಸಾರಥಿ ಅನ್ನುವಂತ ಒಂದು ಜರ್ನಿಯ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ಇವತ್ತೊಂದು ಪವರ್ಫುಲ್ ಸಾರಥಿಯನ್ನೇ ಕರೆಸ್ಬೇಕು ಅಂತ ಹೇಳಿ ನಮ್ಮ ಚೈತ್ರ ವಾಸುದೇವನ್ ಅವ್ರನ್ನ ಕರೆಸಿದೀವಿ. ಥ್ಯಾಂಕ್ ಯು ಆನರ್ ನನಗೆ. ಓಕೆ, ಸೊ ನನಗೋಸ್ಕರ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಏನಾದ್ರು ಸ್ಪೆಷಲ್ ಮಾಡಬೇಕು ಅಂತ ಒಂದು ಠಕ್ ಅಂತ ಮಾಡುವಂತ ಬ್ರೇಕ್ಫಾಸ್ಟ್. ಹೌದಾ? ಠಕ್ ಅಂತ ಮಾಡುವಂತ ಬ್ರೇಕ್ಫಾಸ್ಟ್ ನ ಠಕ್ ಅಂತ ಹೆಸರು ಹೇಳಿ. ಇಟ್ ಇಸ್ ಕಾಲ್ಡ್ ಸೆಮೋಲಿನಾ ಕೇಕ್. ಸೊ ಇದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದ್ರೆ ರವೆ ಢೋಕ್ಲಾ. ನಿಮ್ಮ ಸೆಮೋಲಿನಾ ಕೇಕ್ಗೆ ಎಲ್ಲಾ ಸಿದ್ಧತೆ ಆಗಿದೆ. ಫಸ್ಟ್ ನಿಮ್ಮ ಸೆಮೋಲಿನಾಗ ಏನ್ ಬೇಕು? ಏನಿಲ್ಲ, ಬಂದ ಮಾಡ್ಕೋಬೇಕು ಫಸ್ಟ್. ಎಂತದು ಬಂದ ಮಾಡ್ಕೊಳ್ಳೋಣ. ಬಂದ ಅಂದ್ರೆ ಏನಂತ ಹೇಳಕ್ಕ ಫಸ್ಟ್? ರವೆ ಬಂದ, ಇಡ್ಲಿ ಬಂದ, ದೋಸೆ ಬಂದ. ಈ ಬಂಧನವನ್ನ ಹೇಗೆ ಶುರು ಮಾಡ್ತೀರಾ? ವೆರಿ ಈಸಿ. ಒಂದ್ 4-5 ಇಂಗ್ರೀಡಿಯೆಂಟ್ ಇದ್ರೆ ಸಾಕು. ಸೊ 1 ಕಪ್ ನಾನು ಇಲ್ಲಿ ಚಿರೋಟಿ ರವೆ, ಎಸ್ ಇದೇ ಸೆಮೋಲಿನಾ ಅನ್ನೋದು. ಸೊ ಇದು 1 ಕಪ್ ತಗೊಂತಾ ಇದ್ದೀನಿ. ಓಕೆ. ಆಮೇಲೆ ಮೊಸರು ಬೇಕು. ಸೊ ಇದು 1/4 ಕಪ್. ಸೊ 1 ಕಪ್ ರವೆ ತಗೊಂಡ್ರೆ 1/4 ಕಪ್ ಮೊಸರು. ತುಂಬಾನೇ ಈಸಿ, ಕ್ವಿಕ್. ನಿಮಗೆ ಅವಾಗ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಹಾಕೊಳ್ಳೋದು ಮೊಸರು 1/4 ಭಾಗ. ಸೊ ನೀವು ರವೆ ಎಷ್ಟು ತಗೊಂಡಿರ್ತೀರಾ 1/4 ಭಾಗ ಕಾಲ್ ಹಾಕೋಬಿಡೋದಾ? ಇಲ್ಲ, 1/4 ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ರೆ ಆಗುತ್ತೆ ದೊಡ್ಡ ತಪ್ಪು. ನಿಮ್ಗೆ ಗೊತ್ತಾ? ಚಮಚ ಬೇಡವಾ ಅಕ್ಕ? ಇಲ್ಲ, ಅದು ಸ್ಟೈಲ್. ಈಗ ಎಣ್ಣೆ ಬೇಕು. ಯಾವ್ದಕ್ಕ ನಿಮ್ ಬ್ರ್ಯಾಂಡ್? ಫ್ರೀಡಮ್. ಒಂದು ಹೆಣ್ಣಿಗೆ ಬೇಕಾಗಿರುವುದು ಫ್ರೀಡಮ್. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಫ್ರೀಡಮ್. ಓಕೆ, ಸೊ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಇವತ್ತಿನ ಅಡುಗೆಯಲ್ಲಿ ಬಳಸ್ಕೊತಾ ಇದೀವಿ. ಸೊ ಒಂದು ಲಾರ್ಜ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡೋದಕ್ಕೆ ನೀರು. ಎಸ್, 1/2 ಕಪ್. ನೀವು ರವೆ ಎಷ್ಟು ತಗೊಂಡಿರ್ತೀರ ಅದ್ರ ಅರ್ಧ ಭಾಗ ನೀರು. ಏನ್ ಓದಿದೀರಾ ನೀವು ಚೈತ್ರ ವಾಸುದೇವನ್ ಅವರೇ? ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಓ ವಾವ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ನೀವ್ಯಾಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀರಾ? ನೀವೊಂದು ಗ್ಯಾರೇಜ್ ಇಟ್ಕೋಬೇಕಲ್ವಾ? ಅಲ್ಲ, ನಾವು ಟಾಮ್, ಡಾಮ್, ಕಾಮ್ ಇದೆಲ್ಲ ಕಲ್ತಿರ್ತೀವಿ. ಕ್ಯಾಡ್, ಕ್ಯಾಮ್ಡಿ ಇದೆಲ್ಲ ಕಲ್ತಿರ್ತೀವಿ. ಸೈಡ್ ಬಿಸ್ನೆಸ್ ಅಂತ ಗ್ಯಾರೇಜ್ ಇಟ್ಕೊಂಡಿದ್ದೀರಾ? ಟೈರ್ ಪಂಚರ್ ಐಸ್ ಅಂತ ಇಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ಮೇಲೆ ಕಾಲೇಜಿನ ಪ್ಲೇಸ್ ಆಗಿತ್ತು. ಬಟ್ ಆಗ ಆಲ್ರೆಡಿ ನನಗೆ ಅನ್ನದಾತರಾಗಿದ್ರು ಉದ್ಯಾ ಟಿವಿ. ಸೊ ಇಲ್ಲಿ ನಾನು ಆಡಿಷನ್ ಕೊಟ್ಟಿದ್ದೆ. ಅವಾಗೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನು ಇರ್ಲಿಲ್ಲ. ಉದ್ಯಾ ಟಿವಿ ಆಫೀಸ್ಗೆ ಹೋಗಿ ಒಂದು ಫೋಟೋ ಕೊಟ್ಟು ಒಂದು ಲೆಟರ್ ಅಂದ್ರೆ ರೆಸ್ಯೂಮ್ ಮಾಡ್ಬಿಟ್ಟು ನನಗೆ ಈ ತರ ಆಡಿಷನ್ ಇದ್ದಾಗ ಹೇಳಿ ಅಂದಾಗ ನಿಂತ್ಕೊಂಡಿದ್ರೆ ಗೇಟ್ ಒಳಗಡೆ ನಿಂತ್ಕೊಂಡು ಗೇಟ್ ಮುಂದೆ ಒಂದು ಯಾವಾಗ್ಲೂ ಬರುವೆ ಅಲ್ಲಿ ರೋಡಲ್ಲಿ ಓಡಾಡೋದು. ಸರ್ ಓಪನಿಂಗ್ ಇದೆಯಾ, ಆಡಿಷನ್ ಇದೆಯಾ ಅಂತ ಕೇಳಿ ಒಂದ್ಸತಿ ಕರೆದಿದ್ರು. 200 ಜನ ಇದ್ರು, ಅದ್ರಲ್ಲಿ ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ವಾ, ಎಸ್. ಸೊ ಇದು ರೆಡಿ ಇದೆ. ಸೊ ಇವಾಗ ಬಂದ ರೆಡಿ ಇದೆ. ಒಂಚೂರು ಬೇಕಾದ್ರೆ ಇದಕ್ಕೆ ಫ್ಲೇವರ್ ಬರ್ಬೇಕು ಅಂದ್ರೆ ಒಂಚೂರು ಜೀರಿಗೆ ಹಾಕೋಬಹುದು. ಚೂರು ಜಸ್ಟ್. ಅಂದ್ರೆ ಈ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡ್ತಾರಲ್ವಾ ಅವರೆಲ್ಲ ಹಂಗೆ ಸುಮ್ನೆ. ಸೊ ಈಗ ಇದನ್ನ ನಾವು ಈ ಕೇಕ್ ಫಾರ್ಮ್ ಅಲ್ಲಿ ಮಾಡೋದಕ್ಕೆ, ಅಂದ್ರೆ ತಟ್ಟೆ ಇಡ್ಲಿ ಶೇಪ್ ಇದನ್ನೇ ನಾನು ಕೇಕ್ ಅಂದಿದ್ದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನೀವು ಅಡಿಗೆ ಮಾಡ್ತಿರ್ತೀರಾ ಮನೇಲಿ? ನಾನ್ ಅಡ್ಗೆ ಮಾಡೋದು ನೀವೇನಾರ ನೋಡ್ಬಿಟ್ರೆ ನಿಮ್ ರೆಸಿಪಿ ನೀವೇ ಮರ್ತೋಗ್ಬಿಡ್ತೀವಿ. ಬಟ್ ಏನ್ ಗೊತ್ತಾ, ನಿಮ್ ಮನೇಲಿ ಇರೋರು ಎಲ್ರು ತುಂಬಾ ಲಕ್ಕಿ. ಯಾಕಂದ್ರೆ ನೀವು ಎಂಟರ್ಟೈನ್ ಮಾಡ್ತಾನೆ ಇರ್ತೀರಾ ಅಲ್ವಾ? ಏನ್ ಮನೇಲಿ ಲಂಗ ಹಾಕೊಂಡ್ ಹಿಂಗ್ ಕುಡಿತಿರ್ತೀನ?
ನೀವ್ ಮಾತಾಡೋದೇ ಒಂಥರ ಚಂದ. ನಾನ್ ಇಲ್ಲಿ ಮಾತಾಡ್ದಂಗ್ ಮನೇಲಿ ಮಾತಾಡಲ್ಲಕ್ಕ. ಅಂದ್ರೆ ಅಡ್ಗೆ ಮಾಡ್ತಾ ಮಾಡ್ತಾ ನಿಮ್ ಅಡ್ಗೆ ಎಲ್ಲಕ್ಕ ಮಾಡ್ತೀನಿ. ನಾನ್ ಮನೆಗೆ ಹೋಗೋದೇ ಮಧ್ಯರಾತ್ರಿಲಿ. ಯಾರಕ್ಕ ಕೂತಿರ್ತಾರ ನನ್ನ ಅಡ್ಗೆ ಕಾಯ್ಕೊಂಡು. ಬಟ್ ಇದೆಲ್ಲ ಹೊರತುಪಡಿಸಿ ಐ ಥಿಂಕ್ ನಯನಾ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಇವ್ರ ತರದ ಆರ್ಟಿಸ್ಟ್ ನಾನಂತೂ ನೋಡಿಲ್ಲ. ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾನು ಅನ್ಕೊಂಡಿದ್ದೆ ಹೆಂಗ್ ಸಾಧ್ಯ ನಯನಾ ಈ ತರ ಎನರ್ಜಿ ಬರೋದಕ್ಕೆ ಹೆಂಗ್ ಸಾಧ್ಯ. ಮೋಸ್ಟ್ಲಿ ಇವರು ಮನೆಯಲ್ಲಿ ಏನಾದ್ರು ಸೆಮೋಲಿನ ಇಡ್ಲಿ ಏನಾದ್ರು ದಯವಿಟ್ಟು ಪ್ಲೀಸ್. ಸೊ ಇದು ರೆಡಿ ಇದೆ. ಓಕೆ, ಇದನ್ನ ಜಸ್ಟ್ ಒಂದು ಕಲರ್ಫುಲ್ ಆಗಿ ಮಾಡೋದಕ್ಕೆ ಒಂಚೂರು ಖಾರದ ಪುಡಿ ಉದು. ವಾವ್, ರಂಗೋಲೆ ಪುಡ ಬುಟ್ಟಂಗ್ ಬಿಡ್ಬೇಕಾ ಅಕ್ಕ? ನಮ್ಮ ಅಡ್ಗೆ ಮನೇಲಿ ನನ್ನ ಕೈಯಲ್ಲಿ ಖಾರದ ಪುಡಿ ಹಾಕು ಅಂತ ಹಾಕ್ಸ್ತಾ ಇರೋ ಮೊದಲನೇ ಮಹಿಳೆ ನೀನೇ ಅಕ್ಕ. ಅಲ್ಲೊಂದು ಕಾರ್ನರ್ ಒಂದು ಹಾಕ್ಬೇಕು. ಡು ಯು ಥಿಂಕ್ ನಾನು ಗಾರ್ನಿಶಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ತಪ್ಪು ತಿಳ್ಕೊಂಡಿದ್ದೀರಲ್ವಾ ನೀವು? ತಿನ್ನೋದ್ರಲ್ಲ ಒಂದು ಸ್ಟೈಲ್ ಇರಬೇಕು, ನೋಡೋದಕ್ಕೆ ಚೆನ್ನಾಗಿ ಎಸ್ಥೆಟಿಕ್ ಆಗಿರ್ಬೇಕು. ಅದೇ ಕೆಲವರು ಮುದ್ದೆನೂ ಸ್ಪೂನಲ್ಲಿ ತಿಂತಾರಲ್ಲ. ಅಲ್ಲ, ಹಂಗ ಮುದ್ದೆನ ಮುರ್ಕೊಂಡು ತಿನ್ನೋದ್ರಲ್ಲೂ ಒಂದು ಸ್ಟೈಲ್ ಇರಬೇಕು. ಸೊ ಇದಾಯ್ತು, ಇದನ್ನ ಸ್ಟೀಮ್ ಗೆ ಇಡೋಣ. ಓಕೆ, ಸ್ಟೀಮ್ ಬಿಟ್ಬಿಡೋಣ. ಸೊ ತುಂಬಾನೇ ಕ್ವಿಕ್ ಆಗಿ ಮಾಡ್ಕೋಬಹುದು. ಇದೊಂಥರ ರಿಲೀಫ್ ಅಡ್ಗೆ, ಕರೆಕ್ಟಾ? ಓಕೆ, ಎಸ್ಪೆಷಲಿ ಇವಾಗೆಲ್ಲ ಈ ಫಿಟ್ನೆಸ್ ಮತ್ತೆ ಕ್ಯಾಲರಿ ಡಿಫಿಸಿಟ್ ಮೇಂಟೈನ್ ಮಾಡಕ್ ತುಂಬಾ ಒದ್ದಾಡ್ತಿರ್ತಾರೆ. ಅಂದ್ರೆ ಸಣ್ಣ ಆಗೋದು ದಪ್ಪ ಆಗೋದು ತುಂಬಾನೇ ಕಷ್ಟ ಇದೆ. ಸೊ ಹೆಣ್ಮಕ್ಳು ಎಸ್ಪೆಷಲಿ ಸಂಸಾರನ ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲ ರೀತಿ. ಹೌದು. ಸೊ ಇವಾಗ ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ವಾ? ವಾವ್, ಬಟ್ಲು ಮೇಲೆ ಇದು ತೂರ್ಬೇಕು ಅಂತ ಉಲ್ಟಾ ಬಟ್ಲು ಹಾಕಿದೀವಿ. ಸೊ 10 ನಿಮಿಷ ಸ್ಟೀಮ್ ಆಗ್ಬಿಟ್ರೆ ಓಕೆ, ರೆಡಿ ನಿಮ್ಮ ಸಮೋಲಿನಾ ಕೇಕ್. ಓಕೆ, ಸಮೋಲಿನ ಸಲ್ಮಾನ್ ಖಾನ ರೆಡಿ ಆಗ್ಬಿಡುತ್ತೆ. Yes. ಅಷ್ಟರಲ್ಲಿ ನಮ್ಮ ಅಡ್ಗೆ ಮನೇಲಿ ಬರುವಂತಹ ಗೆಸ್ಟ್ ಹತ್ರ ನೋಡಿ ಪಿಜೆ ಪ್ರಶ್ನೆ ಕೇಳದೆ ಇದ್ರೆ ನಾನ್ ಯಾಕೆ ಆಂಕರ್ ಆಗಿ ಇಲ್ಲಿ ಇರ್ಬೇಕು? ಸೊ ಇದು PJ ಅಲ್ಲ, NJ. ಯಾಕೆ? ನೈನಾ ಜೋಕ್. ಅಚ್ಚಿ, ಆತರ ಡಬ್ಬಾ ಜೋಕ್ ಎಲ್ಲ ಮಾಡಲ್ಲ. ಪಿಜೆ ಪೂರ್ ಜೋಕ್. ಐ ಆಮ್ ನಾಟ್ ಪೂರ್, ಐ ಆಮ್ ರಿಚ್. ಈಗ ನೀರಲ್ಲಿ ಒಂದು ಶಾರ್ಕು. ಆ ಶಾರ್ಕ್ ಇಂದು ಫೋನ್ ನಂಬರ್ ಏನು? ಕ್ವೆಶನ್ ನಾನು ಯಾವತ್ತೂ ಕೇಳೇ ಇದೆ. ಒಂದ್ ನಿಮಿಷ ಸರಿ. ನೀರಲ್ಲಿ ಒಂದು ಶಾರ್ಕು. ಆ ಶಾರ್ಕಿಗೊಂದು ಫೋನು. ಅದರ ಫೋನ್ ನಂಬರ್ ಎಂದ ചേട്ടാ എന്റെ ഇഡ്ലി ബോയിൽ അയച്ചി ಇವತ್ತು ಸ್ಯಾಮುಳನ ಬಾಯ್ಲ್ ಆಯ್ಡು ಒಳಗಡೆ ಬೇಯ್ದಿಲ್ಲೋ, ಇಂಗಳ ಬ್ರೈನಲ್ಲಿ ಬೇಯ್ದಿಲ್ಲೋ. ಶಾರ್ಕ್ಗೊಂದು ಫೋನ್ ನಂಬರ್ ಇದೆ. ಏನದು ಗೊತ್ತಿಲ್ವಾ? ಬೇಬಿ ಶಟ್ ಬೇಬಿ ಶಟ್. ಇದು ಮಕ್ಳಿರೋರು ಗೊತ್ತಿರುತ್ತೆ. ಕೇಳಿದ್ರೆ ಹೆಂಗೆ? ಇಂಟರ್ನ್ಯಾಷನಲ್ ಜೋಕ್ ಅಲ್ಲ, ನಾನು ಇಂಟರ್ನ್ಯಾಷನಲ್ ಜೋಕ್ ಹೇಳ್ತೀನಿ ಅಂತ ಹೇಳಿಲ್ಲ. PJ ಅಂತ ಮುಂಚೆ ಹೇಳಿದ್ದೆ. ಕಮಾನ್ ಬೇಬಿ. ಇನ್ನೊಂದ ಜಾಸ್ತಿ ಮಸ್ಕ ಹೊಡೆಯೋ ಹಣ್ಣು ಯಾವುದು? ಮಸ್ಕ್ ಮೆಲನ್. ಕರೆಕ್ಟಾ? ಜಾಸ್ತಿ ಹುಡುಗಿರ್ ಸುತ್ತಾಡೋ ಹಣ್ಣು ಯಾವ್ದು? ಯೂಶಲಿ ಹುಡುಗಿರು ತುಂಬಾ ಇದರಿಂದ ತುಂಬಾ ಏನ್ ಹೇಳ್ತಾರೆ, ಗೊತ್ತು ಮಾಡ್ಕೊಂಡ್ಬಿಡ್ತಾರೆ. ಇವ್ರು ಹಿಂಗೆ ಅಂತ ಹೇಳಿ. ಆ ಥರದೊಂದು ಫ್ರೂಟ್ ಇದೆ. ಅದು ಏನ್ ಫ್ರೂಟ್ ಅದು ಗೊತ್ತಿಲ್ವಾ? ಡೇಟ್ಸ್. ಒಂದ್ ಹುಡುಗನ ಯೋಗ್ಯತೆ ಏನು, ಎತ್ತ, ಇದು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನಾವೆಲ್ಲಿಗೆ ಹೋಗ್ತೀವಿ? ಈ ಕಾಲೇಜ್ ಅಕ್ಕ, ಈ ಕಾಲೇಜ್ ನಾವು ಹೋಗಲ್ಲ. ಯಾರು? ನಾನು ಅಕ್ಕ. ನಾನು ಗೇಟ್ಗೆ ಹೋಗಲ್ಲ, ಡೇಟ್ಗೆ ಹೋಗ್ತೀನಿ. ಸೊ 10 ನಿಮಿಷದಲ್ಲಿ ರೆಡಿ ಆಗಿದೆ. ಇವಾಗ ಆಫ್ ಮಾಡ್ಕೊಂತೀನಿ. ಓಕೆ, 1 ನಿಮಿಷ ಬಿಟ್ಟು. ಮಮ್ಮಿ ಸಖತ್ತಾಗಿದೆ. ಏನಿದು? ಸಮೋಲಿನಾ. ಓಕೆ, ಲೆಟ್ಸ್ ಡೂ ದಿಸ್. ಇಟ್ಕೊಳ್ಳಿ ಕೈ. ಅಲ್ಲ, ನಂದು ಬೇರೆ ಶಾಸ್ತ್ರ. ನಾನು ಆ ಥರ ಎಲ್ಲ ಮಾಡಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಆಹಾ, ಎಷ್ಟು ಚೆನ್ನಾಗಿದೆ ಅಕ್ಕ. ನಿನ್ನ ಎಲ್ಲಾದ್ರೂ ಅಳತೆ ಮಾಡಕ್ ಕರ್ಕೊಡ್ಬೇಕಣಕ್ಕ. ಈ ಭೂಮಿ ಅಳತೆ ಮಾಡ್ತಾರಲ್ಲ, ಮತ್ತೆ ಹೇಳದ್ನಲ್ಲ ಕರೆಕ್ಟ್ ಇಷ್ಟೇ ಎಕರೆ 30-40 ಸೈಟ್ ತರ ಕಟ್ ಮಾಡ್ತಾರೆ. ನಮ್ಮ ಸನ್ನುದ್ಯ ವೀಕ್ಷಕರಿಗೆ ಎಲ್ರಿಗೂ ಪ್ರೆಸೆಂಟಿಂಗ್ ಸ್ಪೆಷಲ್ ಆಗಿ ಚೈತ್ರ ವಾಸುದೇವನ್ ಮಾಡಿರುವಂತಹ ಸೆಮೋಲಿನಾ ಕೇಕ್ ಅಲಿಯಾಸ್ ರವೆ ಡೋಕ್ಲಾ. ತಿಂದು ಮಜಾ ಮಾಡ್ಲಾ? ದೇಸಿ ಫಿಗರ್. ಮೈ ಗಾಡ್, ಸಖತ್ತಾಗಿದೆ. ಸೂಪರ್ ಆಗಿದೆ. ಹೆಂಗಿದೆ ಅಲ್ವಾ? ಹಂಗೆ ಆಕ್ಚುಲಿ ಇದು ಶಾವ್ಗೆ ಮಜ್ಗೆ. ರವೆ ಧೋಕ್ಲಾ ಮಾಡುವ ವಿಧಾನ.
ಮೊದಲು ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, 1/4 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಅರ್ಧ ಕಪ್ ನೀರು, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬದಿಗಿಟ್ಟುಕೊಳ್ಳಿ. ಈಗ ಒಂದು ತಟ್ಟೆಗೆ ಅಡುಗೆ ಎಣ್ಣೆ ಸವರಿ ಮಿಶ್ರಣ ಮಾಡಿದ ಹಿಟ್ಟನ್ನು ಹಾಕಿ ತಟ್ಟೆಯ ಸಮನಾಗಿ ಹರಡಿ ನಂತರ ಸ್ವಲ್ಪ ಖಾರದ ಪುಡಿ ಹಾಕಿ ಇಡ್ಲಿ ಪಾತ್ರೆಗೆ ಈ ತಟ್ಟೆಯನ್ನು ಇಟ್ಟು 10 ನಿಮಿಷಗಳ ಕಾಲ ಆವಿಯಲ್ಲಿ ಬೇಯಿಸಿಕೊಂಡರೆ ರವೆ ಧೋಕ್ಲಾ ಸವಿಯಲು ಸಿದ್ಧ. ಈಗ ತಾನೇ ಬೇಸಿಗೆ ಮುಗ್ದೋಗಿದೆ, ಮಳೆ ಬರ್ತಾ ಇರುತ್ತೆ. 1 ಕಪ್ ಕಾಫಿ ಜೊತೆಗೆ ಇದನ್ನ ಇಟ್ಕೊಂಡು ತಿಂತಾ ಇದ್ರೆ ಅದು ಅಂದ್ರೆ ಏನಕ್ಕ? ಅದೇ ಕ್ಯಾಬೇಜ್ ಫ್ರಿಟರ್ಸ್. ಸೊ ಮೊದಲಿಗೆ ಇದು ಒಂದು ಪಾತ್ರೆಯಲ್ಲಿ Okay. ನೀರ್ ಬಾಯ್ಲ್ ಮಾಡ್ಕೊಂಡು, ಈ ಕ್ಯಾಬೇಜ್ ಯೂಶಲಿ ಏನ್ ಗೊತ್ತಾ, ಹುಳ ಪಳ ಇರುತ್ತೆ, ಅಂದ್ರೆ ಆಚೆಗಡೆ 2 ಎಲೆ ತೆಗೆದುಬಿಟ್ಟು ಅದನ್ನ ಬ್ಲಾಂಚ್ ಮಾಡ್ಕೋಬೇಕು. ಸೊ ಇದು ಬ್ಲಾಂಚ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೂಪರ್. ಓಕೆನಾ? ಇವ್ರು ಬೆಂಚ್ ಮಾಡಿ ಇಟ್ಟವ್ರು ಆಗ್ಲೇ ಅದು. ಬೆಂಚ್ ಅಲ್ಲ, ಬ್ಲಾಂಚ್. ಅದೇ ಕಣಕ್ಕ, ನಿಮ್ದು ಇಂಗ್ಲಿಷು ನಂದು ಕಂಗ್ಲಿಷು. ಸೊ ಇದು ಇಡೀ ಎಲೆನ ಹೀಗೆ ನೀವು ತೆಗೆದಿಟ್ಕೋಬೇಕು. ಓಕೆ. ಓಕೆನಾ? ಸೊ ಇದಕ್ಕೆ ಒಂದು ಫಿಲ್ಲಿಂಗ್ ತರ ಬರುತ್ತೆ, ಆ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಬಾಯ್ಲ್ಡ್ ಪೊಟೇಟೋ. ಇದಕ್ಕೇನು ಇಂಗ್ಲಿಷಲ್ಲಿ ಹೇಳಲ್ವಾ? ಪೊಟೇಟೋಸ್. ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಪೊಟೇಟೋಸ್. ಸೊ ಪೊಟೇಟೋಸ್ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಪೊಟೇಟೋಸ್ನ ಬಾಯ್ಲ್ಡ್ ಪೊಟೇಟೋಸ್. ಇದಕ್ಕೆ ನಾವು ಅನಿಯನ್ಸ್ ಆನಿಯನ್ಸ್ಗೆ ಅನಿಯನ್ಸ್ ಅಂತಿರಲ್ಲ. ಅನಿಯನ್ಸ್ ಅಂದ್ರೆ ಈರುಳ್ಳಿ ಹಾಕ್ಬೇಕು. ಸೊ ಇದನ್ನ ಹಾಕೊಂಡಿದೀವಿ. ಇದು ನಿಂಗೆ ಗೋಲ್ಗಪ್ಪ ಹಾಕೊಂಡು ತಿನ್ಬಿಡ್ಬೋದಲ್ವಾ ಅಕ್ಕ? ಗೋಲ್ಗಪ್ಪ ಹಾಕೊಂಡು ತಿನ್ಬಿಡ್ಬೋದು. ಇದಕ್ಕೆ ಸ್ವಲ್ಪ ಮಸಾಲೆ, ಆಲ್ರೆಡಿ ಮೆಣಸಿನ್ಕಾಯಿ ಇರುತ್ತಲ್ಲ ವೀಕ್ಷಕರೇ, ಚೂರು ಹಾಕೊಂಡ್ರೆ ಸಾಕು. ಇದೊಂಚೂರು ಗರಂ ಮಸಾಲ, ಚೂರು ಉಪ್ಪು, ಅದು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ಯಾವಾಗ್ಲೂ. ಆಮೇಲೆ ಒಂಚೂರು ಜೀರಾ, ಕ್ಯುಮಿನ್ ಸೀಡ್ಸ್. ಕರೆಕ್ಟ್. ವಾವ್, ನೇನಾ ಅಕ್ಕ, ಅದು ನೇನಾ ಅಲ್ಲ ಕಣಕ್ಕ, ನಯನ. ಮಾತಾಡಿ ನಯನಾ. ಸೂಪರ್. ಒಂಚೂರು ಬಿಳಿ ಎಳ್ಳು ಸಾಕಕ್ಕ, ಬೇಜಾರ. ಆಮೇಲೆ ಕೊನೆಗೆ ನಾ ಹೇಳದ್ನಲ್ಲ, ಕೊನೆಗೆ ಉಪ್ಪು ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು. ಸೊ ಇದು ಬ್ಲಾಂಚ್ ಮಾಡ್ಕೊಂಡಿದೀವಲ್ಲ, ಅಂದ್ರೆ ಸ್ಲೈಟ್ ಆಗಿ ನೀರಲ್ಲಿ ಅದ್ಬಿಟ್ಟು ಬಿಸಿ ನೀರಲ್ಲಿ ಒಂಚೂರು. ಓಕೆ, ಇವತ್ತಿನ ನಿಮ್ಮ ಫ್ರಿಟರ್ಸ್ ಅನ್ನ ಫ್ರೈ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಫಿಲ್ ಮಾಡ್ಕೊಂಡ್ರ ಮೇಲೆ ಇದನ್ನ ರೋಲ್ ಮಾಡಬೇಕು. ಸೊ ಸೂಶಿ ಥರನೇ ಈ ಥರ ರೋಲ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಹಿಂಗೆ ನೀವು ಅಡುಗೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಐಟಮ್ನ ಮರ್ತಿದ್ದೀರಾ ಯಾವತ್ತಾದ್ರೂ? ತುಂಬಾ ಸತಿ ಏನ್ ಮಾಡ್ತೀರಾ? ಏನಿಲ್ಲ, ಅದಕ್ಕೆ ಆಲ್ಟ್ರೇಷನ್ ಅಡ್ಜಸ್ಟ್ಮೆಂಟ್ ಅಲ್ವಾ, ಅದು ಥರನೇ ನಾವು ಮಾತಾಡಿರೋದು. ಕರೆಕ್ಟ್. ಬಟ್ ಇನ್ಮೇಲೆ ನೀವು ಆ ಥರ ಎಲ್ಲ ಕಾಂಪ್ರಮೈಸು ಅಡ್ಜಸ್ಟ್ಮೆಂಟ್ ಆಗಲೇಬೇಡಿ. ಯಾಕೆ ನಾನೇನು ಮಾಡ್ತೀನಿ ಗೊತ್ತಾ, ಅಕಸ್ಮಾತ್ ನಾವೇನಾದ್ರು ಅಡುಗೆ ಮಾಡ್ಬೇಕಾದ್ರೆ ಮರ್ತೋಗ್ಬಿಟ್ರೆ, ಏನಾದ್ರು ಐಟಮ್ ಇಲ್ಲ ಅಂದರೆ ಹತ್ತಿರದಲ್ಲೇ ಸ್ಮಾರ್ಟ್ ಬಜಾರ್ ಇರುತ್ತೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ನೀವೇ ಸ್ಮಾರ್ಟ್ ಬಜಾರು ಎಲ್ಲ ಕಡೆನೂ ಇದೆ. ಏನ್ ಬೇಕು ನಿಮಗೆ ಸಾಮಗ್ರಿಗಳು, ಕಿಚನ್ಗೆ ಬೇಕಾಗಿರೋದು ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತೆ. ಓಕೆ, ನಂಗೆ ಹೋಗಕ್ ಆಗಲ್ಲ ಅಂತಂದ್ರು ಆನ್ಲೈನ್ ಅಲ್ಲಿ ನೀವು ಜಸ್ಟ್ ಅದನ್ನ ಆರ್ಡರ್ ಮಾಡ್ಕೊಂಡ್ರೆ ಸಾಕು, 10 ಮಿನಿಟ್ಸ್ ಅಲ್ಲಿ ಬಂದ್ಬಿಡುತ್ತೆ ಮನೆ. ಸೂಪರ್. ಸೊ ಎಣ್ಣೆ ಕಾಯ್ತಾ ಇದೆ, ಇದನ್ನ ಕಟ್ ಮಾಡ್ಬಿಡೋಣ. ಏನೋ ಇದು ರೆಡಿ ಇದೆ. ಇದನ್ನ ಡಿಪ್ ಮಾಡೋದಕ್ಕೆ ಬಂದ ಬೇಕಲ್ವಾ? ಓಕೆ. ಸೊ ಅದಕ್ಕೆ ಕಡಲೆ ಹಿಟ್ಟು ಎಷ್ಟು? 1 ಕಪ್ ಹಾಕೋಬಹುದು. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಹಾಕೊತೀನಿ, ನೀರು ಪುಡಿ. ಸೊ ಬಂದ ರೆಡಿ. ಇದಕ್ಕೆ ನಮ್ಮ ಕ್ಯಾಬೇಜ್ ಫಿಲ್ಲಿಂಗ್ ಅನ್ನ ಹಚ್ಕೊಂಡು ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಬಿಟ್ಬಿಟ್ರೆ ಏನಂದ್ರೆ ಇದಕ್ಕೆ ನೀವು ಕ್ಯಾಬೇಜ್ ಫ್ರಿಟರ್ಸ್. ಎಸ್, ಪಕೋಡ, ಬೋಂಡ, ಏನ್ ಬೇಕನ್ನ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಅಲ್ವಾ? ಸೂಪರ್. ಓಕೆ, ಸೊ ಆಗಿದೆ. ಯೂಶಲಿ ನೀವು ಬೇರೆ ಬೇರೆ ತರಕಾರಿಗಳಲ್ಲಿ ಈ ತರ ಪಕೋಡ ಮಾಡೋದು ನೋಡಿರ್ತೀರಾ, ಬಟ್ ಹೌದು, ಫಸ್ಟ್ ಟೈಮ್ ಐ ಥಿಂಕ್. ಪ್ರೀತಿಯಿಂದ ಕ್ಯಾಬೇಜ್ ಫ್ರಿಟರ್ಸ್ ಮಾಡಿದೀನಿ. ಆಚೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಕ್ಯಾಬೇಜ್ ಫ್ರಿಟರ್ಸ್. ಮೈ ಗಾಡ್, ಥ್ಯಾಂಕ್ ಯು. ಹೇಗಿದೆ ನೋಡಿ, ತಗೊಳ್ಳಿ ಅಕ್ಕ. ಜಾಸ್ತಿ ಬಿಸಿ And ತುಂಬಾ ಬೇಜಾರಾದಾಗ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಈ ತರ ಫ್ರಿಟರ್ಸ್ ಮಾಡ್ಕೊಂಡು ತಿಂತಾ ಇರ್ಬೇಕು. ನಿಜ ಹೇಳಿ, ಚೆನ್ನಾಗಿದೆ, ಬಟ್ ಬಿಸಿ ಬಿಸಿ ಇದೆ. ಬಿಸಿ ಬಿಸಿಯಾಗಿ ತಿನ್ಬೇಕು.
ಮಗಕ್ಕೆ ಮೂರೇ ಗೇಣು. ಇಲ್ಲ ಒಂದೇ ಒಂದೇ ಸೂಪರ್ ಇದೆ. ಇವತ್ತಿನ ನಮ್ಮ ಕ್ಯಾಬೇಜ್ ಫಿಟ್ಟರ್ಸ್ಗೆ ಮಜ್ಜಿಗೆ. ಕ್ಯಾಬೇಜ್ ಪಾಪಸ್ ಮಾಡುವ ವಿಧಾನ: ಪಾತ್ರೆಯಲ್ಲಿ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ತಯಾರಿಸಿಕೊಂಡ ಸ್ಮ್ಯಾಶ್ಗೆ 1/4 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ, 3 ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಮೊದಲೇ ಬೇಯಿಸಿಕೊಂಡ ಎಲೆಕೋಸನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಆಲೂಗಡ್ಡೆ ಮಿಶ್ರಣವನ್ನು ಸಮನಾಗಿ ಹರಡಿ. ನಂತರ ಎಲೆಯನ್ನು ನಿಧಾನವಾಗಿ ರೋಲ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಬದಿಗಿಟ್ಟುಕೊಳ್ಳಿ. ಈಗ 1 ಕಪ್ ಕಡಲೆ ಹಿಟ್ಟು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಸೇರಿಸಿ ಗಟ್ಟಿಯಾದ ಹದಕ್ಕೆ ಕಲಸಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಬಿಡಿ. ಕತ್ತರಿಸಿಕೊಂಡಿರುವ ಎಲೆಕೋಸು ರೋಲ್ಗಳ ತುಂಡುಗಳನ್ನು ಬಿಸಿ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಿ. ಎರಡೂ ಬದಿಗಳು ಸಮನಾಗಿ ಗೋಲ್ಡನ್ ಬ್ರೌನ್ ಬಂದ ನಂತರ ಕ್ಯಾಬೇಜ್ ಪಾಪಸ್ ತೆಗೆದು ಪ್ಲೇಟ್ಗೆ ಬಡಿಸಿದರೆ ರುಚಿಕರವಾದ ಕ್ಯಾಬೇಜ್ ಪಾಪಸ್ ಸವಿಯಲು ಸಿದ್ಧ. ನಿಮ್ಮ ಬಾಳು, ನಿಮ್ಮ ಬದುಕು, ನಿಮ್ಮ ಬಿಸ್ನೆಸ್ ಎಲ್ಲವೂ ಯಾವಾಗ್ಲೂ ಹೀಗೆ ಹಸಿರಾಗಿರ್ಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಗೆ. ನೀವು ಇನ್ನೂ ದೊಡ್ಡ ಆಂಟ್ರಪ್ರಿನರ್ ಆಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಕ್ಕೆ. ಇವತ್ತು ಯಾವ ಮನೆ ಮದ್ದನ್ನ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ವೆಲ್ಕಮ್. ನಮಸ್ತೆ ಮೇಡಮ್. ಸೊ ಇವತ್ತು ಯಾವ ರೆಮಿಡಿನ ಹೇಳ್ಕೊಡ್ತಾ ಇದ್ದೀರಾ? ತುಂಬಾ ಜನ ಹೆಣ್ಮಕ್ಳೇ ಅದ್ರಲ್ಲೂ ತುಂಬಾ ವಯಸ್ಸಾದಂಗೆ ಕಾಣಿಸ್ತಾ ಇದೀವಿ. ನಂಗೆ ಅಷ್ಟು ಏಜೇ ಆಗಿಲ್ಲ, ಏನೋ ಒಂಥರ ಮುಖ ಎಲ್ಲ ತುಂಬಾ ಐ ಮೀನ್ ಟಾಕಿಂಗ್ ಅಬೌಟ್ ಆಂಟಿ ಏಜಿಂಗ್ ಆರ್ ಆಂಟಿ ಏಜ್? ಆಂಟಿ ಏಜಿಂಗ್ ಜ್ಯೂಸ್. ಕರೆಕ್ಟ್, ಗುಡ್ ಗೆಸ್. ಯಾಕಂದ್ರೆ ಈಗೆಲ್ಲ ನೀವು ನೋಡ್ಬೋದು, ಒಂದು 20-25 ವರ್ಷ ಆಗಿರೋರು ಆಲ್ಮೋಸ್ಟ್ ಒಂದು 40+ ಆಗಿರೋ ತರ ಪಾಪ ಮುಖ ಎಲ್ಲ ತುಂಬಾ ಏನೋ ಏಜ್ ಆಗಿರೋ ತರ ಕಾಣುತ್ತೆ. ಸೊ ಅದಕ್ಕೊಂದು ಸೂಪರ್ ಇಂಗ್ರೀಡಿಯೆಂಟ್, ತುಂಬಾ ಈಸಿಯಾಗಿ ಕಿಚನ್ ಅಲ್ಲಿ ಸಿಗುವಂತ ಒಂದು ಪದಾರ್ಥ ಇದೆ. ಅದನ್ನ ಉಪಯೋಗಿಸ್ಕೊಂಡು ನೀವು ಹೇಳಿದಾಗೆ ಆಂಟಿ ಏಜಿಂಗ್ ಜ್ಯೂಸ್ ಅನ್ನೇ ಮಾಡೋಣ. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ಆಂಟಿ ಏಜಿಂಗ್ ಜ್ಯೂಸ್ ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಆಂಟಿ ಏಜಿಂಗ್ ಜ್ಯೂಸ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಈ ಸಿಹಿ ಗುಂಬಳಕಾಯಿ ನಾವು ಯೂಶಲಿ ಪಲ್ಯ ಮಾಡ್ತೀವಿ. ತುಂಬಾ ಸಿಹಿ ಇರೋದ್ರಿಂದ ಯೂಶಲಿ ಸಾಂಬಾರ್ ಕೆಲವರು ಇಷ್ಟಪಡಲ್ಲ. ಆದ್ರೆ ನಮ್ಗೆ ಗೊತ್ತಿದೆ ಇದರಲ್ಲಿರೋ ವಿಟಮಿನ್ ಎ, ಸಿ ಇದೆಲ್ಲ ತುಂಬಾನೇ ಒಳ್ಳೇದು ಸ್ಕಿನ್ಗೆ. ಆಮೇಲೆ ಮಕ್ಕಳಿಗೆ ಹೊಟ್ಟೆ ಕೆಟ್ಟಾಗೂ ಇದನ್ನ ಬೇಯಿಸಿ ಕೊಡ್ತಾರೆ, ತಿನ್ನು ಕ್ಲಿಯರ್ ಆಗುತ್ತೆ ಅಂತೆಲ್ಲ. ಸೊ ಅಷ್ಟು ಇದು ಗಟ್ಟಿಗೆ ಸ್ಕಿನ್ಗೆ ಒಳ್ಳೇದು ಮಾಡುತ್ತೆ. ಸೊ ಇದೇ ಇವತ್ತಿನ ಆಂಟಿ ಏಜಿಂಗ್ ಜ್ಯೂಸಿನ ಮೇನ್ ಇಂಗ್ರೀಡಿಯೆಂಟ್. ಸೊ ಇದನ್ನ 1 ಕಪ್ ಅಷ್ಟು ಅದ್ರ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗ್ಲೇ ಹೇಳಿದಾಗ. ಇದ್ರ ಜೊತೆಯಲ್ಲಿ ನಮಗೆ ಆಪಲ್ ಮತ್ತೆ ಸ್ಕಿನ್ಗೆ ಫಾರ್ ಶೋರ್ ಹೆಲ್ಪ್ ಮಾಡುವಂತ ಕ್ಯಾರೆಟ್ ಕೂಡ ಬೇಕು. ಇದರ ಟೇಸ್ಟ್ನ ಎನ್ಹಾನ್ಸ್ ಮಾಡೋಕ್ಕೆ, ಡೈಜೆಷನ್ ಸುಲಭವಾಗಿ ಆಗೋಕ್ಕೆ ಸಹಾಯ ಮಾಡೋದಕ್ಕೆ ಸ್ವಲ್ಪ 1 ಇಂಚಷ್ಟು ಶುಂಠಿ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಸಿಹಿ ಕುಂಬಳಕಾಯಿನೇ ಹಾಕ್ಬಿಡ್ಲಾ? ಸೊ ಅದ್ರ ಪಾಡಿಗೆ ಅದು ಗ್ರೈಂಡ್ ಆಗ್ತಾ ಹೋಗುತ್ತೆ, ನೀವು ಹಾಕ್ತಾ ಹೋಗ್ಬೋದು. ಕ್ಯಾರೆಟ್ ಹಾಕಿ, ಆಮೇಲೆ ಆಪಲ್, ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಅದ್ರೊಳಗಡೆ ಹಾಕಿ. ತಾಜಾ ಜ್ಯೂಸ್, ಹೆಚ್ಚು ಪೋಷಕಾಂಶ, ಕಡಿಮೆ ಶಬ್ದ. ನಿಮ್ಮ ಮುಂದೆ ಇದೆ ಹೊಸ ಬೋರೋಸಿಲ್ ವಿಟಾ ರಿಚ್ ಸ್ಲೋ ಜ್ಯೂಸರ್. 250 ವ್ಯಾಟ್ಸ್ ಶಕ್ತಿ ಇರುವಂತಹ, ಕಡಿಮೆ ಸದ್ದು ಮಾಡುವಂತಹ ಈ ಮೋಟರ್ 1.5 ಲೀಟರ್ ವೈಡ್ ಮೌತ್ ಫೀಡರ್ ಆಫರ್, 55 RPM ಸ್ಲೋ ಜ್ಯೂಸಿಂಗ್ ಸ್ಪೀಡ್. ತಕ್ಷಣವೇ ಬ್ಲಾಕೇಜ್ ಗಳನ್ನ ತೆರವುಗೊಳಿಸಿ ಜ್ಯೂಸಿಂಗ್ ಅನ್ನ ನಿರಂತರವಾಗಿ ರಿವರ್ಸ್ ಫಂಕ್ಷನ್ ಮಾಡುವಂತಹ, ಹಾಗೆ ಹ್ಯಾಂಡ್ಸ್ ಫ್ರೀ ಆಪರೇಷನ್ ಮಾಡುವಂತಹ 1000 ml ಜ್ಯೂಸ್ ಜಗ್, ಹಾಗೆ ಪಲ್ಪ್ ಕಲೆಕ್ಟರ್, ಓವರ್ ಹೀಟ್ ಪ್ರೊಟೆಕ್ಷನ್ ಮತ್ತು ಸೇಫ್ಟಿ ಸ್ವಿಚ್ ಸಿಸ್ಟಮ್ ಇರುವಂತಹ, ಹಾಗೆ ಸುಲಭ ಜೋಡಣೆ ಮತ್ತು ಸಂಕೀರ್ಣವಲ್ಲದ ಕ್ಲೀನಿಂಗ್. ಬೋರೋಸಿಲ್ ವಿಟಾ ರಿಚ್ ಸ್ಲೋ ಜ್ಯೂಸರ್, ನಿಧಾನ ಅರಿತ, ಪೌಷ್ಟಿಕಾಂಶ ಭರಿತ, ಅಪ್ರಯತ್ನ ಪೂರ್ವಕ ತಾಜಾತನ. ಸೊ ಈಗ ಜ್ಯೂಸರ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದರಲ್ಲಿ ಜ್ಯೂಸ್ ಕಲೆಕ್ಟ್ ಆಗುತ್ತೆ, ಇನ್ನೊಂದು ಜಾರಲ್ಲಿ ವೇಸ್ಟ್ ಕಲೆಕ್ಟ್ ಆಗುತ್ತೆ. ಹೆಂಗ್ ವರ್ಕ್ ಆಗತ್ತೆ ನೋಡೋಣ. ಡಾಕ್ಟ್ರೇ ನೋಡಿ, ನೀವು ಕೇಳಿದಂತ ಕೋಲ್ಡ್ ಪ್ರೆಸ್ ಜ್ಯೂಸ್ ರೆಡಿ ಆಗಿದೆ, ಸಾಕಾ? ಸೊ ನೋಡಿ, ನೀಟಾಗಿ ನಾವು ಆ್ಯಕ್ಚುಲಿ ಇದನ್ನು ಫಿಲ್ಟರ್ ಮಾಡೋದು ಬೇಕಾಗಲ್ಲ, ಅಷ್ಟು ತೆಳ್ಳಗೆ ನೀಟಾಗಿ ಫಿಲ್ಟರ್ ಆಗಿರೋ ಥರನೇ ಜ್ಯೂಸ್ ಬಂದಿರುತ್ತೆ.
ನಯನ ಅವರೇ, ಇದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಮಾಡೋದಕ್ಕೆ ಆಕ್ಚುಲಿ ಸಿನಮನ್ ಪೌಡರ್ ಅಂದ್ರೆ ಚಕ್ಕೆ ಪೌಡರ್ ಹಾಕೋಬಹುದು, ಅಥವಾ ರೋಸ್ಟ್ ಮಾಡಿರೋ ಜೀರಾ ಪೌಡರ್ ಅಥವಾ ಜೀರಿಗೆ ಪೌಡರ್ ಹಾಕೋಬಹುದು. ಒಂದೇ ಒಂದು ಚುಟ್ಕ ಅದನ್ನ ಹಾಕ್ತಾ ಇದ್ದೀನಿ. ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಒಂದು ಫ್ಯೂ ಡ್ರಾಪ್ಸ್ ಆಫ್ ಲೆಮನ್. ಎಸ್, ದಟ್ಸ್ ಇಟ್. ನಮ್ಮ ಆಂಟಿ ಏಜಿಂಗ್ ಸಿಹಿ ಕುಂಬಳಕಾಯಿನ ಜ್ಯೂಸ್ ರೆಡಿ ಆಗಿದೆ. ಅವರೇ, ಆಂಟಿ ಏಜಿಂಗ್ ಜ್ಯೂಸ್ 30 ದಾಟ್ತಾ ಇದ್ದಾಗ ಹೆಣ್ಮಕ್ಳಿಗೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಯಂಗ್ ಆಗಿ ಕಾಣಿಸ್ಬೇಕು ಅಂತ ಅನ್ಸ್ತಿರುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ಅಥವಾ 3 ಸಾರಿ ಖಂಡಿತ ಅದನ್ನ ಮಾಡ್ಕೊಂಡು ಕುಡಿಬಹುದು. ಸೊ ನೋಡಿದ್ರಲ್ಲ, ಇವತ್ತು ನಮ್ಮ ಆಂಟಿ ಏಜಿಂಗ್ ಜ್ಯೂಸ್ ಅನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡಾಕ್ಟ್ರು. ಹೇಗಿದೆ ಅಂತ ನೋಡೋಣ. ಆಕ್ಚುಲಿ ಏನ್ ಸ್ವೀಟಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಕ್ಯಾರೆಟ್ ಅಲ್ಲಿ ಒಂದು ಸ್ವಲ್ಪ ಅಂಶ ಇರೋದ್ರಿಂದ, ಆಪಲ್ ಹಾಕಿರೋದ್ರಿಂದ ಎಕ್ಸಾಕ್ಟ್ಲಿ ಸಖತ್ತಾಗಿದೆ. ನೋಡೋದಲ್ಲ, ನಿಮ್ಗೂ ಕೂಡ ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಏಜ್ ಆದವಳ ತರ ಕಾಣ್ತಾ ಇದೀನಿ ಅಥವಾ ಯಾರಾದ್ರು ಮೇಲ್ ಆರ್ ಫಿಮೇಲ್ ಎನಿಬಡಿ, ನಿಮ್ಮಂತವ್ರು ಈ ತರದ ಒಂದು ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ಜೀವ ತಂಪಾಗಿರುತ್ತೆ, ಮುಖ ಸೊಂಪಾಗಿರುತ್ತೆ, ಜೀವನ ಇಂಪಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಇವತ್ತು ನಮ್ಗೆ ಇಷ್ಟು ಒಳ್ಳೆ ಹೋಮ್ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಡಾಕ್ಟ್ರೆ. ಮತ್ತೆ ಮುಂದಿನ ಸಂಚಿಕೆ ಮನೆ ಭೇಟಿ ಆಗ್ತದೆ. ಥ್ಯಾಂಕ್ ಯು. Sanudhya presents ಅಡುಗೆ ಮನೆ co-presented by ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈ ರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ, ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ, ಬಾಯ್.